ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ಸ್ವಾಗತ ವೀಕ್ಷಕರೇ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭದ್ರತಾ ದೃಷ್ಟಿಯಿಂದ ಮಹತ್ವದ ಬೆಳವಣಿಗೆ ನಡೆದಿದೆ. ಪಾಕಿಸ್ತಾನ ಮೂಲದ ತಾಯಿ ಮತ್ತು ಮಗ ವೀಸಾ ಅವಧಿ ಮುಗಿದಿದ್ರೂ ಭಾರತದಲ್ಲೇ ಅಕ್ರಮವಾಗಿ ನೆಲೆಸಿದ್ದರು ಎಂಬ ಆರೋಪದ ಮೇಲೆ ಬಾಗೇಪಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರು ಭಾರತೀಯ ಪೌರತ್ವವಿಲ್ಲದಿದ್ದರೂ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಹಾಗೂ ಮತದಾರರ ಗುರುತಿನ ಚೀಟಿ ಪಡೆದಿರುವ ಶಂಕೆಯೂ ವ್ಯಕ್ತವಾಗಿದೆ. ಈ ಪ್ರಕರಣ ಈಗ ಹಲವು ಅನುಮಾನಗಳಿಗೆ ಕಾರಣವಾಗಿದ್ದು ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿದ್ದಾರೆ. ಈ ಕುರಿತ ವರದಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಪೊಲೀಸ್ ಠಾಣೆ ವ್ಯಾಪ್ತಿಯ ದಾಸಗಾರೇಪಲ್ಲಿ ಗ್ರಾಮದಲ್ಲಿ ವಾಸವಿದ್ದ ಪಾಕಿಸ್ತಾನ ಮೂಲದ ತಾಯಿ ಮತ್ತು ಮಗನನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರನ್ನ ಪಹ್ರಾನಾಜ್ ಹಾಗೂ ಆಕೆಯ ಪುತ್ರ ಮೊಹಮ್ಮದ್ ಫರ್ದೀನ್ ಖಾನ್ ಎಂದು ಗುರುತಿಸಲಾಗಿದೆ. ಪೊಲೀಸರ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಇಬ್ಬರು ಪಾಕಿಸ್ತಾನದ ಪೌರತ್ವ ಹೊಂದಿದ್ದು ಭಾರತಕ್ಕೆ ವೀಸಾ ಪಡೆದು ಬಂದಿದ್ರು. ಆದರೆ ವೀಸಾ ಅವಧಿ ಮುಗಿದ ಬಳಿಕವೂ ದೇಶ ತೊರೆಯದೆ ಅಕ್ರಮವಾಗಿ ಭಾರತದಲ್ಲೇ ನೆಲೆಸಿದ್ದರು ಎನ್ನುವ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ದೊರೆತ ಖಚಿತ ಮಾಹಿತಿಯ ಆಧಾರದ ಮೇಲೆ ಕಾರ್ಯಾಚರಣೆ ನಡೆಸಿದ ಬಾಗೇಪಲ್ಲಿ ಪೊಲೀಸರು ದಾಸಗಾರೇಪಲ್ಲಿ ಗ್ರಾಮದಲ್ಲಿದ್ದ ಇಬ್ಬರನ್ನು ವಶಕ್ಕೆ ಪಡೆದು ವಿಚಾರಣೆ ಆರಂಭಿಸಿದ್ದಾರೆ. ತನಿಖೆಯ ವೇಳೆ ಮತ್ತೊಂದು ಗಂಭೀರ ಸಂಗತಿ ಬೆಳಕಿಗೆ ಬಂದಿದ್ದು, ಭಾರತೀಯ ಪೌರತ್ವ ಇಲ್ಲದಿದ್ರೂ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಹಾಗೂ ಮತದಾರರ ಗುರುತಿನ ಚೀಟಿ ಸೇರಿದಂತೆ ಕೆಲವು ದಾಖಲೆಗಳನ್ನು ಹೊಂದಿರುವ ಶಂಕೆ ವ್ಯಕ್ತವಾಗಿದೆ. ಈ ದಾಖಲೆಗಳನ್ನು ಯಾವ ರೀತಿ ಪಡೆದುಕೊಂಡ್ರು, ಯಾರ ಸಹಕಾರ ನೀಡಿದ್ರು, ದಾಖಲೆಗಳು ಅಸಲಿಯೋ ಅಥವಾ ನಕಲಿಯೋ ಎಂಬ ಎಲ್ಲಾ ಆಯಾಮಗಳಲ್ಲೂ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಇದಲ್ಲದೆ ವೀಸಾ ನಿಯಮ ಉಲ್ಲಂಘನೆ, ವಿದೇಶಿಯರ ಕಾಯ್ದೆ ಸೇರಿದಂತೆ ಅನ್ವಯವಾಗುವ ವಿವಿಧ ಕಾನೂನುಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸುವ ಸಾಧ್ಯತೆ ಇದ್ದು ಸಂಬಂಧಪಟ್ಟ ಕೇಂದ್ರ ಮತ್ತು ರಾಜ್ಯ ಸಂಸ್ಥೆಗಳೊಂದಿಗೆ ಮಾಹಿತಿ ವಿನಿಮಯವೂ ನಡೆಯುತ್ತಿದೆ. ಪ್ರಕರಣದ ಕುರಿತು ಪೊಲೀಸರು ದಾಖಲೆಗಳ ಸತ್ಯಾಸತ್ಯತೆ ಪರಿಶೀಲನೆ ನಡೆಸುತ್ತಿದ್ದು ತನಿಖೆ ಪೂರ್ಣಗೊಂಡ ಬಳಿಕ ಇನ್ನಷ್ಟು ಮಾಹಿತಿ ಬಹಿರಂಗವಾಗುವ ನಿರೀಕ್ಷೆ ಇದೆ. ಆಫೀಸಿಂದ ನಮಗೊಂದು ಕಂಪ್ಲೇಂಟ್ ಬಂದಿರ್ತದೆ. ಈ ರೀತಿ ಭಾರತದ ಪೌರತ್ವ ಹೊಂದೇ ಇರುವಂತಹ ಕೆಲವು ವ್ಯಕ್ತಿಗಳು ಬಾಗೇಪಲ್ಲಿ ತಾಲೂಕಿನಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು ಆ ಒಂದು ಕಂಪ್ಲೇಂಟ್ ಮೇರೆಗೆ ನಾವು ವಿಸಿಟ್ ಮಾಡಿದಾಗ ಮತ್ತು ದಾಖಲೆಗಳನ್ನ ನೋಡಿದಾಗ ನಮಗೆ ಆ ರೀತಿ ಭಾರತದ ಪೌರತ್ವ ಹೊಂದೇ ಇರೋರು ವ್ಯಕ್ತಿಗಳು ಕಂಡು ಬಂದಿರ್ತದೆ. ಹೇಗೆ ಅಂತಂದರೆ ಅವರು ಪಾಕಿಸ್ತಾನಿ ಪಾಸ್ಪೋರ್ಟ್ಸ್ನ ಹೊಂದಿರ್ತಾರೆ, ಜೊತೆಗೆ ಅವರು ಹುಟ್ಟು ಸ್ಥಳ ಬಂದು ಭಾರತ ದೇಶ ಆಗಿರೋದಿಲ್ಲ. ಸೊ ಅದು ಯಾವ ರೀತಿ ಅಂತಂದರೆ ಅವರು ಇನಿಷಿಯಲ್ ಆಗಿ ಒಬ್ಬ ವ್ಯಕ್ತಿ ಹೆಸರು ಮೊಹಮ್ಮದ್ ಆಯುಬ್ ಖಾನ್ ಅಂತ ಅಂದ್ಬಿಟ್ಟು ಅವರು ದಾಸಗಾರೇಪಲ್ಲಿಯ ನಿವಾಸಿಯಾಗಿರ್ತಾರೆ. ಅವರು 1993ರಲ್ಲಿ ದುಬೈನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಒಬ್ಬ ಲೇಡಿ ಫರ್ನಾಜ್ ಅನ್ನೋರು ಪರಿಚಯ ಆಗಿಬಿಟ್ಟು ಅವರು ಮದುವೆ 2003ನಲ್ಲಿ ಆಗ್ತಾರೆ. 2004ನಲ್ಲೇ ಅವರ ಮೊದಲನೇ ಮಗ ಮೊಹಮ್ಮದ್ ಫರ್ದೀನ್ ಹುಟ್ಟುತ್ತಾರೆ. ಅಲ್ಲಿ ಪಾಕಿಸ್ತಾನಲ್ಲೇ ಹುಟ್ಟುತ್ತಾರೆ. ಅದಾದ ನಂತರ ಇನ್ನ ಇಬ್ಬರು ಮಕ್ಕಳು ದುಬೈನಲ್ಲಿ ಹುಟ್ಟುತ್ತಾರೆ. ಸೊ ಅದಾದ ಬಳಿಕ ಅವರು ಭಾರತ ದೇಶಕ್ಕೆ ಬರ್ತಾರೆ. ಭಾರತ ದೇಶಕ್ಕೆ ಬಂದಾಗ ಅವರು ಒಂದು ಇಂಡಿಯನ್ ಸಿಟಿಜನ್ಶಿಪ್ನ ಪಡೆದೇನೆ ಬೇರೆ ಡಾಕ್ಯುಮೆಂಟ್ಸ್ನ ತೊಗೊಂಡ್ಬಿಡ್ತಾರೆ. ಒಂದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನ ಬೆಂಗಳೂರಿನಲ್ಲಿ ತೊಗೊಳ್ತಾರೆ, ಅದೇ ರೀತಿ ಆಧಾರ್ ಕಾರ್ಡ್ನು ಕೂಡ ಬೆಂಗಳೂರಿನಲ್ಲೇ ತೊಗೊಳ್ತಾರೆ. ಅದಾದಮೇಲೆ ಅವರು ಆಧಾರ್ ಅಡ್ರೆಸ್ನ ಬಾಗೇಪಲ್ಲಿಗೆ ಚೇಂಜ್ ಮಾಡಿಕೊಂಡು ರೇಷನ್ ಕಾರ್ಡಲ್ಲಿ ನಮೂದು, ಜೊತೆಗೆ ವೋಟರ್ ಲಿಸ್ಟ್ನಲ್ಲಿ ನಮೂದು ಮಾಡ್ಕೊಳ್ತಾರೆ. ಸೊ ಈ ರೀತಿ ಕಂಪ್ಲೇಂಟ್ ಬಂದಾಗ ಇಮಿಡಿಯೇಟಾಗಿ ನಾವು ಆ ದಾಖಲೆಗಳನ್ನೆಲ್ಲ ಪರಿಶೀಲಿಸಿ ಅವ್ರನ್ನೂ ಎಲ್ಲ ನಾವು ಒಂದು ರೀತಿ ಮಾತಾಡಿಸಿದ ಮೇಲೆ ಆ ಒಂದು ವಿಷಯ ನಮಗೆ ಹೊರಗಡೆ ಬಂದಾಗ ನಾವೇನು ಮಾಡ್ತೀವಿ ಅಂತಂದರೆ ಇಮಿಡಿಯೇಟಾಗಿ ರೇಷನ್ ಕಾರ್ಡ್ನಲ್ಲಿ ಹೆಸರು ಡಿಲೀಟ್ ಮಾಡ್ತೀವಿ, ಜೊತೆಗೆ ವೋಟರ್ ಲಿಸ್ಟಿಂದನೂ ಕೂಡ ಯಾರು ಭಾರತದ ಪೌರತ್ವ ಹೊಂದಿಲ್ವೋ ಒಂದು ತಾಯಿ ಮತ್ತು ಒಬ್ಬ ಮಗ ಅವ್ರದ್ದು ಕೂಡ ನಾವು ಇಮಿಡಿಯೇಟಾಗಿ ಡಿಲೀಟ್ ಮಾಡ್ತೀವಿ. ಜೊತೆಗೆ ಅವರ ವಿರುದ್ಧ ಕೂಡ ನಾವು ಒಂದು ಕಂಪ್ಲೇಂಟನ್ನು ಪೊಲೀಸ್ ಸ್ಟೇಷನಲ್ಲಿ ದಾಖಲು ಮಾಡಿದ್ದೀವಿ. ಮೊಹಮ್ಮದ್ ಆಯುಬ್ ಖಾನ್ ಅವರು ಇಂಡಿಯನ್ ಸಿಟಿಸನ್ನೇ. ಹೌದು, ಅವರು ಮದುವೆ ಆಗಿದ್ದು ದುಬೈಯಲ್ಲಿ ಮದುವೆ ಆಗ್ತಾರೆ. ಬಟ್ ಆಕೆ ಬಂದು ಪಾಕಿಸ್ತಾನಿ ನ್ಯಾಷನಲ್ ಆಗಿರ್ತಾರೆ. ಅವರ ಮೊದಲನೇ ಮಗನೂ ಕೂಡ ದುಬೈಯಲ್ಲಿ ಇದ್ದಾಗ್ಲೇನೆ ಅವರು ಪಾಕಿಸ್ತಾನ್ಗೆ ಹೋಗಿ ಅಲ್ಲಿ ಅವರು ಮಗು ಹುಟ್ಟೋದು. ಸೊ ಅದು ಕೂಡ ಪಾಕಿಸ್ತಾನಿ ನ್ಯಾಷನಲ್ ಆಗಿರುತ್ತೆ. ಈಗ ತಾಯಿ ಮತ್ತು ಮೊದಲನೇ ಮಗ ಮೇಲೆ FIR ಆಗಿದೆ. हमारा सलाम लियो पब्लिक पूरी। हम लोग बहुत तकलीफ़ में ही, आज हम लोग को बहुत परेशानी है। हमारा बच्चा अंदर चले गए, पाकिस्तान से आया, उसकी वीज़ा सब रेडी करके लेके आए, भावच को भी लेके चलेगी अंदर है। कल से बच्चे को अंदर डाली, एग्ज़ाम है उसका, उसे छोड़ ही नहीं, बोलती नहीं ऐसा है वैसा है करके। सिर्फ आधार कार्ड बनाया, पैन कार्ड बनाया उसने, दूसरा क्या भी क्रिमिनल केस नहीं है उसका। इतने के वास्ते थी इशू कर रही इन लोग। अल्लाह तुम लोग को सबको हयाती दे, तुम्हारे बीमारियां दूर है। हम लोग को ज़रा मदद करो प्लीज़, ज़रा मदद करो। हमारे
तकलीफों में जरा साथ आओ हमारे आदमी, बहुत मुश्किल में ही हमें। आपको क्या अच्छा बाहर आना, हमारे भाई की बीवी बाहर आना, बस होता होना सो हमें ना आके उन्होंने 15 साल के ऊपर हो गया, 15-20 साल, अभी तक ना पासपोर्ट दे रही ना ढंग से वीजा दे रही उनको, ऐसे ही भगा रही उनको, ऐसा जाओ ऐसा ही करो करी, मगर सही नहीं कर रही है लोग। प्लीज जरा मदद करो हम लोग को। ಒಟ್ಟಾರೆ ವೀಸಾ ಅವಧಿ ಮುಗಿದ ನಂತರವೂ ಭಾರತದಲ್ಲೇ ಅಕ್ರಮವಾಗಿ ನೆಲೆಸಿದ್ದರೆಂಬ ಆರೋಪ ಜೊತೆಗೆ ಭಾರತೀಯ ಗುರುತಿನ ದಾಖಲೆಗಳನ್ನು ಪಡೆದಿರುವ ಶಂಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಂಚಲನ ಮೂಡಿಸಿದೆ. ಈ ಪ್ರಕರಣದಲ್ಲಿ ತನಿಖೆ ಯಾವ ಹಂತ ತಲುಪಲಿದೆ ಮತ್ತು ಇನ್ನೇನು ಸಂಗತಿಗಳು ಬೆಳಕಿಗೆ ಬರಲಿವೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಪ್ರಸ್ತುತ ಪಹ್ರಾನಾಜ್ ಹಾಗೂ ಮೊಹಮ್ಮದ್ ಫರ್ದೀನ್ ಖಾನ್ ಅವರನ್ನ ಪೊಲೀಸರು ವಶದಲ್ಲಿಟ್ಟುಕೊಂಡು ವಿಚಾರಣೆ ಮುಂದುವರೆಸಿದ್ದಾರೆ. ದಾಖಲೆಗಳ ಪರಿಶೀಲನೆ ಮತ್ತು ತನಿಖೆಯ ವರದಿ ಆಧರಿಸಿ ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಸುಮನ್ ಟಿವಿ, ಚಿಕ್ಕಬಳ್ಳಾಪುರ.